ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನೀವು ಇಷ್ಟಪಡುವಂಥ ದೇವರಾಗಿರ್ಬೋದು, ನಿಮ್ಮ ಮನೆ ದೇವರಾಗಿರ್ಬೋದು, ಹಾಗೆಯೇ ಲಕ್ಷ್ಮೀ ದೇವಿ ಆಗಿರ್ಬೋದು, ಪ್ರತಿಯೊಂದು ದೇವರು ಕೂಡ ಅಂದರೆ ನೀವು ಇಷ್ಟಪಡೋರು, ಹಾಗೆ ನಿಮ್ಮ ಮನೆಯ ದೇವರು ಆಗಲಿ, ಮೇನಾಗಿ ನಮ್ಮ ಲಕ್ಷ್ಮೀ ತಾಯಿ ಆಯಿತಾ, ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಬಂದು ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕನ್ನುವಂಥ ಕಾಲ ಅಲ್ವಾ ಇದು. ಸೊ ಇಂಥ ಕಾಲದಲ್ಲಿ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ಯಾಕೆ ನಿಮ್ಗೆ ಒಳ್ಳೇದಾಗೋದಿಲ್ಲ? ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ನಿಮಗೆ ಕಷ್ಟ ಅಂತ ಬಂದಾಗ ದೇವರು ಖಂಡಿತವಾಗ್ಲೂ ನಿಮ್ಮ ಕೈ ಹಿಡಿತಾರೆ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ. ಓಕೆನಾ? ಸೊ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ, ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಆದಷ್ಟು ಲೀಕ್ ಆಗುತ್ತೆ. ಓಕೆನಾ? ನಾನು ನಿಜವಾಗ್ಲೂ ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ಒಂದು ತುಂಬ ಜನ ಕಷ್ಟದಲ್ಲಿ ಇರ್ತಾರೆ ಅಲ್ವಾ? ಸೊ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಕೆಲವೊಬ್ಬರು ಪ್ರಾಣ ಕೂಡ ಕಳ್ಕೊಂಡವರು ಇದ್ದಾರೆ. ನಾನು ಅದನ್ನು ಕಣ್ಣಿಂದ ನೋಡಿದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಆ ಥರ ಎಡಿತನ ಮಾಡೋಕ್ಕಂತೂ ಹೋಗಬೇಡಿ. ನಿಮ್ಮನ್ನ ನಂಬ್ಕೊಂಡು ಬದುಕ್ತಿರ್ತಾರೆ ನಿಮ್ಮ ಫ್ಯಾಮಿಲಿಯವರು ಅಲ್ವಾ? ಸೊ ಅವ್ರಿಗೆ ಯಾರು ದಿಕ್ಕು? ಸೊ ಅದನ್ನು ಯೋಚನೆ ಮಾಡಿಕೊಂಡು ದಯವಿಟ್ಟು ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಕಷ್ಟ ಅಂತ ದೇವರು ಕೊಟ್ಟ ಮೇಲೆ ಕೆಲವೊಂದು ಪರಿಹಾರಗಳನ್ನ ಕೂಡ ತಿಳಿಸ್ಕೊಟ್ಟಿರ್ತಾರೆ. ಆ ಪರಿಹಾರಗಳನ್ನ ನಾವು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಮುಕ್ತಿ ಅನ್ನೋದು ಸಿಗುತ್ತೆ ಗಾಯ್ಸ್. ಓಕೆನಾ? ಸೊ ದಯವಿಟ್ಟು ನಂಬಿಕೆ ಇಟ್ಕೊಂಡು ರೆಮಿಡಿಗಳನ್ನ ಮಾಡ್ಕೊಳ್ಳಿ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನೀವು ಹೇಳುವಂಥ ರೆಮಿಡಿ ನಮಗೆ ತುಂಬಾ ಒಳ್ಳೆಯದಾಗ್ತಿದೆ ಮೇಡಮ್ ಅಂತ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಿ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಓಕೆನಾ? ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಯ್ಸ್, ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಓಕೆನಾ? ನಾನು ಒಂದ್ಸಲ ಇದ್ರ ಬಗ್ಗೆ ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ನ ಮಾಡಿ ಅದಾದಮೇಲಿಂದ ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಆಯಿತಾ? ಸುಮ್ಮನೆ ನಾನೇನೋ ಹೇಳೋದು, ನೀವು ಅದನ್ನು ಮಾಡೋದು, ನಿಮ್ಗೆ ಆಗದೆ ಇರೋದು, ಆ ಥರ ಎಲ್ಲ ಆಗೋದು ಬೇಡ ಅಂತಲೇ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಓಕೆ ಫೈನ್ ನನಗೆ ತುಂಬಾ ಒಳ್ಳೆಯದಾಗ್ತಿದೆ ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಓಕೆನಾ? ಸೊ ಬನ್ನಿ, ತಡ ಮಾಡ್ದೇ ಇವತ್ತೊಂದು ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಗಾಯ್ಸ್, ಇನ್ನೊಂದೇನಪ್ಪ ಅಂತಂದರೆ, ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಓಕೆನಾ? ತುಂಬ ಜನ ಎಲ್ಲರೂ ಕೂಡ ಮಾಡ್ತಾ ಇದ್ದೀರಾ ರೆಮಿಡಿಗಳನ್ನ, ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತಿದೆ. ಹಾಗೆಯೇ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಒಮ್ಮೆ ಅದನ್ನು ಚೆಕ್ ಮಾಡಿಕೊಂಡು ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿಯಿಂದ ನಿಮಗೆ ಫಸ್ಟು ಏನು ಯೂಸಸ್ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗಾಯ್ಸ್. ಓಕೆನಾ? ಸೊ ನಾಳಿದ್ದು ಬಂದು ಹುಣ್ಣಿಮೆ ಇದೆ ಅಲ್ವಾ? ಈ ಒಂದು ರೆಮಿಡಿನ ಗಾಯ್ಸ್ ನೀವು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಹಾಗೆಯೇ ಮಂಗಳವಾರ ಶುಕ್ರವಾರದಲ್ಲಿ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕಾಗತ್ತೆ. ಅದು ಮೇನಾಗಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡಿಕೊಂಡ್ರೆ ನಿಮಗೆ ಅತಿ ಶೀಘ್ರದಲ್ಲೇ ನಿಮಗೆ ಬೇಗನೆ ಫಲ ಅನ್ನೋದು ಸಿಗುತ್ತೆ. ಅಂದರೆ ನಿಮ್ಮ ಕಷ್ಟಗಳು, ನಿಮ್ಮ ಸಮಸ್ಯೆಗಳಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಆಯಿತಾ? ಸೊ ಅದಕ್ಕೆ ನಾನು 2 ಡೇಸ್ ಮುಂಚೆನೇ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಈ ಒಂದು ರೆಮಿಡಿ ನನಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೆ. ಹಾಗೆಯೇ ನನ್ನ ಜೊತೆಯಲ್ಲಿ ಇರೋರಿಗೂ ಕೂಡ, ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರೆಮಿಡಿ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸನ ಮಾಡಿದೆ. ಓಕೆನಾ? ಸೊ ಸಾಲದ ಸಮಸ್ಯೆಯಲ್ಲಿ ನೀವೇನಾದರೂ ಬಳಲ್ತಾ ಇದ್ದರೆ, ಅಂದರೆ ತುಂಬಾ ಸಾಲ ಮಾಡ್ಕೊತೀರಾ, ರೀಸನ್ನೇ ಇರೋದಿಲ್ಲ, ಏನೋ ಒಂದು ಸಮಸ್ಯೆಗಳು ಬಂದು ನಿಮಗೆ ಸಾಲನ ಮಾಡೋ ಥರ ಮಾಡುತ್ತೆ. ಆಯಿತಾ? ಇರೋ ದುಡ್ಡು ಸೇವಿಂಗ್ಸ್ ಮಾಡ್ಕೊಂಡಿರ್ತೀರಾ, ಇರೋ ದುಡ್ಡು ಎಲ್ಲ ಖರ್ಚಾಗ್ತಾ ಹೋಗುತ್ತೆ, ನೀರು ಥರ ಪೋಲಾಗ್ತಾ ಇರುತ್ತೆ, ಮನೆಯಲ್ಲಿ ₹1 ಕೂಡ ಉಳಿತಾ ಇರೋದಿಲ್ಲ. ಓಕೆನಾ? ಕಷ್ಟಪಟ್ಟು ದುಡಿತೀರಾ ಅಲ್ವಾ? ನನಗೂ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಗೊತ್ತು. ಸೊ ಅದಕ್ಕೆ ಹೇಳ್ತಾ ಇರೋದು, ಕಷ್ಟಪಟ್ಟು ದುಡಿತೀರಾ ಅಂದರೂ ಕೂಡ ನಿಮಗೆ ₹1 ನಿಲ್ತಾ ಇಲ್ಲ ಅಂತ ಅಂದರೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಸಂಕಟ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಮನೆಯಲ್ಲಿ ₹1 ಕೂಡ ನಿಲ್ತಾಯಿಲ್ಲ, ನಿಮಗೆ ಹಣದ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದೆ, ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಡ್ತಿದೆ ಅಂತಂದರೆ ಈ ಒಂದು ರೆಮಿಡಿನ ನೀವು ಮಾಡಿಕೊಂಡ್ರೆ ಅದ್ಭುತವಾಗಿ ನಿಮಗೆ ಅದ್ಭುತವಾಗಿ ನಿಮಗೆ ಫಲ ಅನ್ನೋದು ಸಿಗುತ್ತೆ. ಆಯಿತಾ? ನಿಮ್ಮ ಸಾಲದ ಸಮಸ್ಯೆಗೆ ಮುಕ್ತಿ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಗೈಸ್. ಓಕೆನಾ? ನಾನು ಆಗಲೇ ಹೇಳ್ದಂಗೆ ಈ ಒಂದು ರೆಮಿಡಿನ ನೀವು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಮಾಡ್ಕೊಳ್ಳಿ. ಸೋಮವಾರ ಹುಣ್ಣಿಮೆ ಬಂದಿದೆ, ಸೊ 2 ಡೇಸ್ ಮುಂಚೆನೇ ಮಾಡಿ ವಿಡಿಯೋನ ಹಾಕ್ತಿದ್ದೀನಿ. ಯಾರ್ಯಾರಿಗೆ ಈ ವಿಡಿಯೋ ಅನ್ನೋದು ರೀಚ್ ಆಗುತ್ತೋ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರೆಮಿಡಿ ಅನ್ನೋದು ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಮಾಡ್ಕೊಬೇಕು ಅಷ್ಟೇ ನೀವು, ಸರಿನಾ? ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ನೋಡ್ಬಿಡೋಣ, ಈ ರೀತಿ ಮನೋಭಾವನೆ
ಇಟ್ಕೊಂಡು ಮಾಡಿಬಿಡಿ, ಖಂಡಿತವಾಗ್ಲೂ ಅದು ಆಗೋದಿಲ್ಲ. ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಸರಿನಾ. ಸೊ ಈ ಒಂದು ರೆಮಿಡಿನ ಗೈಸ್ ನೀವು ರಾತ್ರಿ 12 ಗಂಟೆ ಒಳಗಡೆ ಮಾಡ್ಕೊಳ್ಬೇಕು, ಸರಿನಾ. 10 ಗಂಟೆ ಮೇಲೆ ಮಾಡ್ಕೊಳ್ಳಿ, 12 ಗಂಟೆ ಒಳಗಡೆ ಮಾಡ್ಕೊಳ್ಳಿ, ಎಲ್ಲರೂ ಮಲಗಿದ ಮೇಲೆ ಮಾಡ್ಕೊಳ್ಳಿ, ಸರಿನಾ. ಅಂದರೆ ಇದನ್ನು ಹೆಂಗಸರೇ ಮಾಡಬೇಕು ಗಂಡಸರೇ ಮಾಡಬೇಕು ಆ ಥರ ಅಂತ ಏನಿಲ್ಲ ಗೈಸ್, ಯಾರು ಬೇಕಾದರೂ ಮಾಡ್ಬೋದು, ಓಕೆನಾ. ಸೊ 10 ಗಂಟೆ ಮೇಲೆ ಮಾಡ್ಕೊಳ್ಳಿ, 12 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ನಾಳಿದ್ದು ಹುಣ್ಣಿಮೆ ಇದೆ, ಸೊ ತುಂಬಾ ಒಳ್ಳೆಯದಾಗುತ್ತೆ. ಪದೇ ಪದೇ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನಿಮಗೆ ಗೊತ್ತಾಗಲಿ, ನಿಮಗೆ ಬೇಗನೆ ಅಂದರೆ ಈ ಒಂದು ಅಂದರೆ ರಿಸಲ್ಟ್ ಬೇಗನೆ ಸಿಗುತ್ತೆ. ಈ ಒಂದು ರೆಮಿಡಿನ ಮಾಡಿಕೊಂಡ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ, ನಾವು ಮರಿಬಾರ್ದು ಅನ್ನೋದಕ್ಕೋಸ್ಕರ ನಿಮಗೆ ಪದೇ ಪದೇ ಒತ್ತಿ ನಿಮಗೆ ಹೇಳ್ತಾ ಇರೋದು, ಓಕೆನಾ. ಸೊ ಏನಕ್ಕೆ ಅಂತ ಅಂದರೆ ನಮ್ಗೆ ಯಾವ ರೀತಿ ನಮಗೆ ಫಲ ಸಿಗುತ್ತೆ ಮೇಡಮ್ ಈ ಒಂದು ರೆಮಿಡಿಯಿಂದ ಅಂತ ನೀವು ಕೇಳಬಹುದು, ಓಕೆನಾ. ಫಸ್ಟು ಮೇನಾಗಿ ನಾನು ಹೇಳ್ತಾ ಇರೋದು, ಹುಣ್ಣಿಮೆ ಇದೆ ಅಲ್ವಾ, ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಕೆಟ್ಟ ಶಕ್ತಿ ಅನ್ನೋದು ತುಂಬಾ ಸಂಚಾರ ಮಾಡ್ತಾ ಇರುತ್ತೆ ಅಲ್ವಾ. ಸೊ ಆ ಕೆಟ್ಟ ಶಕ್ತಿ ಅನ್ನೋದು ಗೊತ್ತಿಲ್ಲದೇನೋ ನಮ್ಮ ಮನೆಗೂ ಬಂದು ಕೂಡ ಸೇರಿಕೊಂಡಿರುತ್ತೆ ಅಲ್ವಾ. ಒಂದು ಕೆಟ್ಟ ಶಕ್ತಿನ ನಾವು ಮನೆಯಿಂದ ಹೊರಗಡೆ ಹಾಕಬೇಕು, ನಮ್ಮ ಮನೆಯಲ್ಲಿ ಹಣ ಅನ್ನೋದು ಉಳಿಬೇಕು, ಆರೋಗ್ಯದ ಸಮಸ್ಯೆ ಅನ್ನೋದು ಸರಿಯಾಗಬೇಕು, ಯಾವುದೇ ಒಂದು ಸಮಸ್ಯೆಗಳು ನಮ್ಮ ಮನೆಗೆ ಬರಬಾರ್ದು ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನೀವು ಕೆಲವೊಂದು ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಬೇಕು, ಸರಿನಾ. ಸೊ ತುಂಬಾ ದುಡ್ಡು ಖರ್ಚು ಮಾಡಿ ತುಂಬಾ ಪೂಜೆಗಳನ್ನ ಮಾಡಿಸ್ತೀರಾ ಅಂದರೂ ಕೂಡ ನಿಮಗೆ ನೆರವೇರ್ತಾ ಇರೋದಿಲ್ಲ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ನೀವು ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಹಾಗೆಯೇ ಮನೇನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಬೇಕು. ಸ್ವಚ್ಛತೆ ಎಲ್ಲಿರುತ್ತೋ ಮಾತೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ, ಸರಿನಾ. ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಹಾಗೆ ಅರಿಶಿನ ಹಾಕ್ಕೊಂಡು ಮನೇನ ಒರೆಸ್ಕೊಳ್ಳಿ, ಸರಿನಾ. ಹಾಗೆಯೇ ಸ್ನಾನ ಮಾಡುವಂಥ ನೀರಿಗೂ ಅಷ್ಟೇ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮಗೆ ಯಾವುದಾದ್ರೂ ಒಂದು ದೋಷಗಳು ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ, ಸರಿನಾ. ಇದ್ರ ಜೊತೆಗೆ ಗೈಸ್ ನೀವು ಕಿಚನಲ್ಲೂ ಅಷ್ಟೇ ಸುಮ್ಮನೆ ತಿಂದಿದ್ದೆಲ್ಲ ಅಲ್ಲಲ್ಲೇ ಬಿಸಾಕೋದು, ಈ ನೊಣಗಳೆಲ್ಲ ಮುತ್ತುತ್ತಾ ಇರುತ್ತೆ, ಚಿಕ್ಕ ಸೊಳ್ಳೆಗಳು ಮುತ್ತುತ್ತಾ ಇರುತ್ತೆ, ಆ ರೀತಿ ಮಾಡೋಕ್ಕಂತೂ ಹೋಗಬೇಡಿ. ಕ್ಲೀನಾಗಿ ಇಟ್ಕೊಳ್ಳಿ. ಮೇನಾಗಿ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮ ಅಡುಗೆ ಮನೆಯಲ್ಲಿ ನೆಲೆಸಿರ್ತಾರೆ ಅಲ್ವಾ. ಇದ್ರ ಜೊತೆಗೆ ಅಕ್ಕಿ, ಅರಿಶಿನ, ಉಪ್ಪು, ಮಸಾಲೆ ಐಟಮ್ಗಳು, ಹುಣಸೆ ಹಣ್ಣು ಯಾವುದು ಕೂಡ ಖಾಲಿ ಆಗದೇ ರೀತಿ ನೀವು ನೋಡ್ಕೋಬೇಕು. ಮುಂಚೆನೇ ಫುಲ್ ತಂದುಬಿಟ್ಟು ನೀವು ಫಿಲ್ ಮಾಡ್ಕೊಳ್ಬೇಕು, ಓಕೆನಾ. ಸೊ ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನೀವು ಮಾತೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾರೆ, ಓಕೆನಾ. ಸೊ ಬನ್ನಿ ರೆಮಿಡಿ ಬಗ್ಗೆ ಮಾತಾಡೋದಾದರೆ ಗೈಸ್, ನಾನಿಲ್ಲಿ ಏನು ಗೊತ್ತಾ, ಇನ್ನೊಂದೇನಂತಂದರೆ ನೀವು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮಾಡ್ತೀರಾ ಅಂದರೆ ಒಬ್ಬೊಬ್ಬರು ಮಾಡಲ್ಲ ಆಯಿತಾ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನೀವು ಮನೆ ಮೇನ್ ಡೋರ್ ಇರುತ್ತೆ ನೋಡಿ, ಅದಕ್ಕೆ ಒಂದು ನಿಂಬೆಹಣ್ಣನ್ನ ತೊಗೊಂಡು 3 ಸಲ ದೃಷ್ಟಿನ ತೆಗಿಬೇಕು. ಹೊರಗಡೆ ನಿಂತ್ಕೊಂಡು ಮನೆ ಡೋರ್ಗೆ 3 ಸಲ ನಿಂಬೆಹಣ್ಣಿಂದ ದೃಷ್ಟಿನ ತೆಗೆದುಬಿಟ್ಟು ಅದನ್ನು ಮಧ್ಯಕ್ಕೆ ಕಟ್ ಮಾಡಿ ಅರಿಶಿನ ಮತ್ತು ಸ್ವಲ್ಪ ಕುಂಕುಮ ಹಾಕಿಬಿಟ್ಟು ಆ ಕಡೆ ಈ ಕಡೆ ಇಟ್ಟುಬಿಟ್ಟು ನೀವು ಅದಕ್ಕೂ ಕೂಡ ಪೂಜೆ ಮಾಡಬೇಕು. ಯಾಕೆ ಅಂತಂದರೆ ನಿಮ್ಮ ಮನೆಯಲ್ಲಿ ಗೈಸ್ ಒಂದು ನೆಗೆಟಿವಿಟಿ ಇರೋದ್ರ ಜೊತೆಗೆ ಕೆಲವೊಂದು ಕೆಟ್ಟ ದೃಷ್ಟಿಗಳು ಅಂದರೆ ಈ ಜನಗಳ ದೃಷ್ಟಿಯಾಗಿರಬಹುದು. ನೋಡಪ್ಪ ಅವ್ರ ಹೆಂಡ್ತಿನೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ, ನೋಡಪ್ಪ ಅವ್ರ ಮಕ್ಕಳು ಅವ್ರ ತಂದೆ ತಾಯಿನೇ ಚೆನ್ನಾಗಿ ನೋಡ್ಕೋತಿದ್ದಾರೆ, ಚಿನ್ನ ಕೊಡಿಸ್ತಾರೆ, ಒಡವೆ ಕೊಡಿಸ್ತಾರೆ, ಬೆಳ್ಳಿ ಕೊಡಿಸ್ತಾರೆ, ಕೇಳಿದೆಲ್ಲ ಕೊಡಿಸ್ತಾರೆ, ಹೊರಗಡೆ ಔಟಿಗೆ ಕರ್ಕೊಂಡು ಹೋಗ್ತಾರೆ. ಈ ಥರ ಎಲ್ಲರೂ ಕಣ್ಣಾಕೋರು ಇದ್ದೇ ಇರ್ತಾರೆ ಜನಗಳು ಅಲ್ವಾ. ಸೊ ಚೆನ್ನಾಗಿ ಬದುಕ್ತಿದ್ದಾರೆ ಅಂತಂದರೆ ಸಹಿಸ್ಕೊಳ್ದೇ ಇರುವಂಥ ಕಾಲ ಇದು, ಆಯಿತಾ. ಇಂಥ ಕಾಲದಲ್ಲಿ ನೀವು ಅದು ಕೂಡ ಆ ದೃಷ್ಟಿ ಕೂಡ ನಿಮ್ಮ ಮೇಲೆ ಬಿದ್ದು ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರಬಹುದು, ಓಕೆನಾ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಿಂಬೆಹಣ್ಣನ್ನು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಕಟ್ ಮಾಡಿ ಒಳಗಡೆ ಇಡಬೇಕಾಗತ್ತೆ. ಯಾವುದೇ ದೃಷ್ಟಿ ಇದ್ದರೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಜೊತೆಗೆ ಮನೆ ಒಳಗಡೆ ನೀವು ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಮನೆ ಒಳಗಡೆ ಇರುವಂಥ ನೆಗೆಟಿವಿಟಿ ಹೊರಗಡೆ ಹೋಗುತ್ತೆ, ಒಂದು ಪಾಸಿಟಿವಿಟಿ ಅನ್ನೋದು ಮನೆ ಒಳಗಡೆ ಎಂಟ್ರಿ ಆಗುತ್ತೆ, ಓಕೆನಾ. ಇನ್ನು ಒಂದು ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗಿ ಸಕಾರಾತ್ಮಕ ಶಕ್ತಿ ಮನೆ ಒಳಗಡೆ ಬಂತು ಅಂತಂದರೆ ನೀವೇ ರಾಜ ರಾಣಿ, ಸರಿನಾ. ಎಂಥ ಸಮಸ್ಯೆಗಳಿದ್ರೂ ಕೂಡ ಅದು ತೊಲಗಿ ಹೋಗುತ್ತೆ. ನಾನಾ ಮೂಲೆಗಳಿಂದ ನಿಮಗೆ ಹಣ ಅನ್ನೋದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಹಣದ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ, ಆರೋಗ್ಯದ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗುತ್ತೆ, ಸರಿನಾ. ಸೊ ಚಿಕ್ಕ ಮಕ್ಕಳಿದ್ರೆ ಹಠ ಮಾಡ್ತಾಯಿದ್ರೆ ನೀವು ಹೊರಗಡೆ ಎಲ್ಲ ನೈಟೆಲ್ಲ ಕರ್ಕೊಂಡು ಹೋಗಬೇಡಿ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೊರಗಡೆ ಅಂತೂ ಕರ್ಕೊಂಡು ಹೋಗಬೇಡಿ. ಒಂದು ನೆಗೆಟಿವಿಟಿ ಕಂಡು ಬಿದ್ದರೂ ಕೂಡ ಆ ಥರ ಹುಷಾರು ತಪ್ತಾ ಇರ್ತಾರೆ, ಹಠ ಮಾಡ್ತಾರೆ, ಚಂಡಿ ಹಿಡಿತಾರೆ. ಸೊ ಅವ್ರಿಗೂ ಕೂಡ ದೃಷ್ಟಿನ ತೆಗೀರಿ. ಸ್ವಲ್ಪ ಕಲ್ಲುಪ್ಪು ಹಾಗೆ ಸಾಸಿವೆನ ಹಾಗೆ ಒಂದು ಒಣಮೆಣ್ಸಿನ್ಕಾಯಿನ ತೊಗೊಂಡು ಕೈಯಲ್ಲಿ ಎಡಗೈನಲ್ಲಿ ಇಟ್ಕೊಂಡು ಮೇಲಿಂದ ಕೆಳಗಡೆಗೆ ಅಂದರೆ ತಲೆ ಮೇಲಿಂದ ಕಾಲ್ವರೆಗೂ ಕೂಡ ದೃಷ್ಟಿನ 3 ಸಲ ತೆಗೆದುಬಿಟ್ಟು ಅದನ್ನು ತೊಗೊಂಡೋಗಿ ಯಾವುದಾದ್ರೂ ಒಂದು ಗಿಡದ ಥರ ಎಸ್ದು ಬಿಡಿ, ಸರಿನಾ. ಮಕ್ಕಳು ಅವಾಗ ಚಂಡಿ ಮಾಡೋದು ಕಮ್ಮಿ ಮಾಡ್ತಾರೆ, ಓಕೆನಾ. ಸೊ ಅದ್ರ ಜೊತೆಗೆ ಗಾಯ್ಸ್ ನೋಡಿ, ಇಲ್ಲಿ
ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ, ಸರಿನಾ. ಒಂದು ಗಾಜಿನ ಬೌಲಾದರೂ ಯೂಸ್ ಮಾಡ್ಬೋದು ಈ ಒಂದು ರೆಮಿಡಿಗೆ, ಹಾಗೆಯೇ ಪಿಂಗಾಣಿ ಬೌಲಾದರೂ ನೀವು ಯೂಸ್ ಮಾಡ್ಬೋದು, ಸರಿನಾ. ನಾನಿಲ್ಲಿ ಗಾಜಿನ ಬೌಲ್ನ ತೊಗೊಂಡಿದ್ದೀನಿ. ಗಾಜು ಅನ್ನೋದು ಒಂದು ನಕಾರಾತ್ಮಕ ಶಕ್ತಿನ ಎಳ್ಕೊಳ್ಳುವಂಥ, ಆವಾಹನೆ ಮಾಡಿಕೊಳ್ಳುವಂಥ ಶಕ್ತಿ ಗಾಜಿಗಿದೆ, ಓಕೆನಾ. ಸೊ ಅದಕ್ಕೆ ನಾನು ನಿಮಗೆ ಪ್ರತಿ ಸಲ ಹೇಳೋದು ಗಾಜನ್ನೇ ಯೂಸ್ ಮಾಡಿ, ಗಾಜಿನ ಗ್ಲಾಸ್ನೇ ಯೂಸ್ ಮಾಡಿ, ಗಾಜಿನ ಬೌಲ್ನ ಯೂಸ್ ಮಾಡಿ ಅಂತ ಹೇಳೋದು. ತುಂಬಾ ಏನು ದುಡ್ಡು ಜಾಸ್ತಿ ಏನೋ ಖರ್ಚಾಗೋದಿಲ್ಲ ಈ ಬೌಲ್ಗೂ ಮತ್ತು ಗ್ಲಾಸ್ಗೂ, ಓಕೆನಾ. ಸೊ ತೊಗೊಬಂದು ಇಟ್ಕೊಳ್ಳಿ ಈ ರೀತಿ ರೆಮಿಡಿ ಮಾಡಲಿಕ್ಕೆ ಅಂತಲೇ. ಹಾಗೆಯೇ ಇಲ್ಲಿ ನಾನು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ, ಒಂದು 3/4 ಭಾಗದಷ್ಟು ಕಲ್ಲುಪ್ಪನ್ನ ಇದ್ರ ಜೊತೆ ನೀವು ಸೇರಿಸ್ಕೊಳ್ಬೇಕು. ನೋಡಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಕಲ್ಲುಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದದ್ದು. ನಿಮಗೆ ಗೊತ್ತಿರೋ ಥರನೇ ಕಲ್ಲುಪ್ಪುಗೂ ಮತ್ತು ಮಹಾಲಕ್ಷ್ಮಿಗೂ ತುಂಬಾ ಒಂದು ನಂಟಿದೆ ಅಲ್ವಾ. ಅಂದರೆ ಇಬ್ಬರು ಕೂಡ ಸಮುದ್ರದಲ್ಲಿ ಅಂದರೆ ಉದ್ಭವವಾಗಿರೋದ್ರಿಂದ ಮತ್ತು ಮಹಾಲಕ್ಷ್ಮಿಯ ಸಹೋದರಿ ಅಂತ ಕೂಡ ನಾವು ಕರಿತೀವಿ ಕಲ್ಲುಪ್ಪನ್ನ. ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಕಲ್ಲುಪ್ಪಿಗೆ ಅಲ್ವಾ. ಒಂದು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಹಾಕುವಂಥ ಶಕ್ತಿ ಕಲ್ಲುಪ್ಪಿಗಿದೆ. ಅದ್ರ ಜೊತೆಗೆ ನಿಮಗೆ ಯಾವುದೇ ಒಂದು ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೂ ಕೂಡ ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ. ಜೊತೆಗೆ ನಮ್ಮ ಆಹಾರದ ರುಚಿನ ಹೆಚ್ಚಿಸಲಿಕ್ಕೆ ನಾವು ಈ ರೀತಿ ಕಲ್ಲುಪ್ಪನ್ನ ಯೂಸ್ ಮಾಡ್ಕೊಳ್ತೀವಿ ಅಲ್ವಾ. ಸೊ ನಾವು ಕಲ್ಲುಪ್ಪನ್ನ ಯೂಸ್ ಮಾಡೋದ್ರಿಂದ ಗಾಯ್ಸ್ 100ಗೆ 200% ಅನ್ನೋದು ಸಿಗುತ್ತೆ, ಓಕೆನಾ. ಸೊ ಕಲ್ಲುಪ್ಪನ್ನ ನೀವು ಒಂದು ಪ್ಯಾಕೆಟ್ನ ಎಕ್ಸ್ಟ್ರಾ ತೊಗೊಬಂದು ಇಟ್ಕೊಳ್ಳಿ, ರೆಮಿಡಿಗೆ ಅಂತಲೇ ತಂದಿಟ್ಕೊಳ್ಳಿ. ಅಡುಗೆ ಮಾಡ್ತಿರಲ್ಲ, ಯೂಸ್ ಮಾಡ್ತಿರಲ್ಲ, ಅದೆಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಒಂದು 20 ರೂಪಾಯಿ ಪ್ಯಾಕೆಟು ಸಿಗುತ್ತೆ ಅಲ್ವಾ, ತಂದಿಟ್ಕೊಳ್ಳಿ, ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಹಾಗೆಯೇ ಇದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಸಾಸಿವೆನ ನಾನು ತೊಗೊಂಡಿದ್ದೀನಿ. ಕಲ್ಲುಪ್ಪು ಯಾವ ರೀತಿ ಒಂದು ನೆಗೆಟಿವಿಟಿನ ಎಳ್ಕೊಳ್ಳೋ ಶಕ್ತಿ ಇದೆ, ಒಂದು ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಲ್ವ, ಅದೇ ರೀತಿ ಅಷ್ಟೇ ಶಕ್ತಿ ಕೂಡ ಸಾಸಿವೆಗೆ, ಕಪ್ಪು ಸಾಸಿವೆಗೆ ಇದೆ, ಓಕೆನಾ. ಸೊ ಕಪ್ಪು ಸಾಸಿವೆನ 1 ಸ್ಪೂನಷ್ಟು ನೀವು ಹಾಕ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಗಾಯ್ಸ್ ನೀವು ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ನಾನಿಲ್ಲಿ ತೊಗೊಂಡಿದ್ದೀನಿ. ಅರಿಶಿನ ಕುಂಕುಮ ಅನ್ನೋದು ತುಂಬಾ ಮಂಗಳಕರವಾದಂಥದ್ದು ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಅಲ್ವಾ. ಮತ್ತು ಮಹಾಲಕ್ಷ್ಮಿಗೆ ಅಲ್ಲದೆ ದೇವತೆಗಳಿಗೆ ಅರಿಶಿನ ಕುಂಕುಮ ಅನ್ನೋದು ತುಂಬಾ ಪ್ರಿಯವಾದದ್ದು. ಅದರಲ್ಲೂ ಕೂಡ ನಾವು ಅರಿಶಿನ ನಾವು ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಒಂದು ಶುಭಾರಂಭಗಳಿಗೆ, ಶುಭ ಕಾರ್ಯ ಮಾಡಲಿಕ್ಕೆ ಅರಿಶಿನ ಇಲ್ಲದೇ ನಾವು ಯಾವುದು ಕೂಡ ಶುಭಾರಂಭ ಮಾಡೋದಿಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಲ್ವಾ. ಸೊ ಅರಿಶಿನ ಕುಂಕುಮನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದಾದಮೇಲಿಂದ ನೀವೇನು ಮಾಡಬೇಕು ಅಂತ ಅಂದರೆ ಗಾಯ್ಸ್, ಈ ರೀತಿ ಎಲ್ಲನೂ ಕೂಡ ಗಾಜಿನ ಬೌಲ್ ಒಳಗಡೆ ನೀವು ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ನೈಟ್ ಎಲ್ಲರೂ ಮಲ್ಕೊಂಡು ಆದಮೇಲೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಂಕಲ್ಪನ ಮಾಡ್ಕೊಳ್ಬೇಕು. ನಿಮ್ಗೇನು ಸಮಸ್ಯೆ ಇದೆ ಮನೆಯಲ್ಲಿ, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಏನು ಸಮಸ್ಯೆ ಇದೆ ಎಲ್ಲನೂ ಕೂಡ ನೀವು ದೇವಿ ಹತ್ರ ಸಂಕಲ್ಪನ ಮಾಡ್ಕೊಳ್ಳಿ, ನಿಮ್ಮ ಮನೆ ದೇವ್ರ ಹತ್ರ ಸಂಕಲ್ಪನ ಮಾಡ್ಕೊಳ್ಳಿ, ಹಾಗೆಯೇ ನೀವು ಇಷ್ಟಪಡುವಂಥ ದೇವ್ರ ಹತ್ರ ಸಂಕಲ್ಪನ ಮಾಡ್ಕೊಳ್ಳಿ, ಸರಿನಾ. ಸಂಕಲ್ಪನ ಮಾಡಿಕೊಂಡು ಈ ರೀತಿ ನನ್ನ ಸಮಸ್ಯೆನ ಕಳೀಲಿಕ್ಕೋಸ್ಕರನೇ ನಾನು ಈ ಒಂದು ರೆಮಿಡಿನ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ನೀವು ಯಾರಿಗೂ ಕಾಣದೇ ಇರುವಂಥ ಜಾಗದಲ್ಲಿ ಈ ಒಂದು ಬೌಲ್ನ ನೀವು ನೈಟು ಫುಲ್ಲು ಇಡಬೇಕಾಗತ್ತೆ, ಆಯಿತಾ. ನಾಳಿದ್ದು ಹುಣ್ಣಿಮೆ ಇದೆ ಅಂತ ಹೇಳಿದ್ನಲ್ಲ, 10 ಗಂಟೆ ನೈಟ್ ಮಾಡ್ಕೊಳ್ಳಿ, ನೈಟ್ 10 ಗಂಟೆ ಮೇಲೆ ಮಾಡ್ಕೊಳ್ಳಿ, ಆಮೇಲೆ 12 ಗಂಟೆ ಒಳಗಡೆ ಮಾಡ್ಕೊಳ್ಬೇಕು, ಓಕೆನಾ. ನೈಟು ಫುಲ್ಲು ನೀವು ಎಲ್ಲಾದರೂ ಒಂದು ಕಡೆ ಒಂದು ಕಾಟ್ ಅಡಿನಲ್ಲೋ, ಇಲ್ಲ ಅಂತಂದರೆ ಒಂದು ಸಜ್ಜದ ಮೇಲೇನೋ, ಇಲ್ಲ ಅಂತಂದರೆ ಎಲ್ಲಾದರೂ ಯಾರಿಗೂ ಕಾಣಿಸ್ಬಾರ್ದು ಆ ರೀತಿ ನೀವು ಇಟ್ಕೊಳ್ಬೇಕು, ಸರಿನಾ. ಇಟ್ಟಾದಮೇಲೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೇಳಿ, ಎಲ್ಲರೂ ಇದಕ್ಕಿಂತ ಮುಂಚೆ ಎದ್ದುಬಿಟ್ಟು ಈ ಒಂದು ಬೌಲ್ನ ಒಳಗಡೆ ಇರುವಂಥದ್ದನ್ನ ಎಲ್ಲನೂ ತೊಗೊಂಡೋಗಿ ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ, ಸರಿನಾ. ಯಾಕಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಪದಾರ್ಥಗಳು ಅದನ್ನು ಎಳ್ಕೊಂಡಿರುತ್ತೆ, ಸರಿನಾ. ಒಂದು ಚೂರು ಕೂಡ ಕೆಳಗಡೆ ಇದು ಯಾವುದನ್ನು ಕೂಡ ಒಂದು ಚೂರು ಕೂಡ ಕೆಳಗಡೆ ಬೀಳಿಸ್ಬಾರ್ದು, ಸರಿನಾ. ಸೊ ಆ ರೀತಿ ನೀವು ಬಿಡಿಸ್ತೇನೆ ತೊಗೊಂಡೋಗ್ಬಿಟ್ಟು ಹೊರಗಡೆ ಹಾಕ್ಕೊಳ್ಳಿ. ಒಂದು ನೆಗೆಟಿವಿಟಿನ ಎಳ್ಕೊಂಡಿರುತ್ತೆ. ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಗಾಯ್ಸ್, ನೋಡಿ ಬೇಕಾದರೆ ಅದರ ನಾಳೆಯಿಂದನೇ ನಿಮಗೆ ಎಷ್ಟು ಸುಧಾರಣೆಯನ್ನು ಕಾಣ್ತೀರಾ ಅಂತಂದರೆ, ಅದು ಹುಣ್ಣಿಮೆ ಬಂದಿದೆ ಅಲ್ವಾ. ಹುಣ್ಣಿಮೆ ಬಂದಿರೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ, ಬೇಗನೆ ನಿಮಗೆ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ, ಸರಿನಾ. ಸೊ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ ನಿಜ ಆಯಿತು, ನನಗೂ ಕೂಡ ಸಕ್ಸಸ್ಫುಲ್ ಆಯಿತು ಅಂತ ನೀವೇ ನನಗೆ ಕಮೆಂಟ್ನ ಖಂಡಿತವಾಗ್ಲೂ ಮಾಡ್ತೀರಾ ಗಾಯ್ಸ್. ನಾನು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ನಾನು ಹೇಳ್ತಿದ್ದೀನಿ ನಿಜವಾಗ್ಲೂ ಹಾಗೆ ಆಗುತ್ತೆ, ಓಕೆನಾ. ಸೊ ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ನೀನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಇಲ್ಲ ಲೈಕ್ ಕೊಡೋಕ್ಕಾಗಲಿ ಕಾಸು ಕೊಡಬೇಕಾ ಗಾಯ್ಸ್, ಇಲ್ಲ ಅಲ್ವಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ. ಇದ್ರ ಜೊತೆಗೆ ಮೇನಾಗಿ ಒಂದು ಇಂಪಾರ್ಟೆಂಟ್ ಅಂತಂದರೆ, ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ,
ಸರಿನಾ. ಕಮೆಂಟ್ಸಲ್ಲಿ ನಾನು ಆನ್ಸರ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ, ಓಕೆನಾ. ಅದ್ರ ಜೊತೆಗೆ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಚೆಕ್ ಮಾಡಿಕೊಂಡು ನೀವು ಕೂಡ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಿ ಎಲ್ಲರಿಗೂ ಕೂಡ, ಮತ್ತು ಮಹಾಲಕ್ಷ್ಮಿ ಆಗಿರ್ಬೋದು, ನಿಮ್ಮ ಮನೆ ದೇವರಾಗಿರ್ಬೋದು, ಇಷ್ಟಪಡುವಂಥ ದೇವರಾಗಿರಬಹುದು, ಎಲ್ಲರೂ ಕೂಡ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.